ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಥುನ ರಾಶಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಜೀವನದಲ್ಲಿ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇದ್ದೀರಾ, ಎಷ್ಟೋ ದೇವಸ್ಥಾನಗಳಲ್ಲಿ, ಎಷ್ಟೋ ಧಾರ್ಮಿಕ ಕೇಂದ್ರಗಳಲ್ಲಾಗ್ಬೋದು, ಜ್ಯೋತಿಷ್ಯ ಬಳಿ ಹೋಗಿ ನಿಮ್ಮ ಸಮಸ್ಯೆನ ತೊಳ್ಕೊಂಡಿರ್ತೀರಾ, ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ. ಎಷ್ಟೋ ವ್ಯಕ್ತಿಗಳು ನಮಗೆ DM ಮೂಲಕ ಆಗ್ಬೋದು, ಫೋನ್ ಕರೆಗಳ ಮೂಲಕ ಆಗ್ಬೋದು ತುಂಬ ಸರಿ ಪ್ರಶ್ನೆ ಕೇಳಿದ್ದೀರಾ. ಎಲ್ಲರಿಗೂ ಉತ್ತರ ಕೊಡಲಿಕ್ಕೆ ಸಮಯ ಸಿಕ್ಕಿಲ್ಲ ನಮಗೂ ಕೂಡ. ಎಷ್ಟೋ ಜನ ಫೋನ್ ಕರೆಗಳ ಮೂಲಕ ಆಗ್ಬೋದು, DMಗಳ ಮೂಲಕ ನಿಮ್ಮನ್ನು ಯಾವ ರೀತಿ ಭೇಟಿ ಆಗ್ಬೋದು ಗುರುಗಳೇ, ಎಲ್ಲಿ ಸಿಗ್ತೀರಾ, ನಿಮ್ಮ ಅಪಾಯಿಂಟ್ಮೆಂಟ್ ಹೇಗೆ ತೊಗೋಬೇಕು ಅಂತ ತುಂಬ ಸರಿ ಕೇಳಿದ್ದೀರಾ. ಎಲ್ಲರಿಗೂ ಏನಪ್ಪ ಅಂತಂದರೆ, ನಮ್ಮ ನೇರ ಭೇಟಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಬುಕ್ ಮಾಡಿ ನಮ್ಮನ್ನು ನೇರವಾಗಿ ಭೇಟಿ ಆಗ್ಬೋದಾಗುತ್ತೆ. ಮೊದಲನೇದಾಗಿ ಮಿಥುನ ರಾಶಿಯವರ ಆರ್ಥಿಕ ವಿಚಾರವನ್ನು ನೋಡೋದಾದರೆ, ಮಿಥುನ ರಾಶಿಯವರಿಗೆ ಈ ತಿಂಗಳು ಆರ್ಥಿಕ ವಿಚಾರದಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು. ಮಿಶ್ರ ಫಲ ಯಾವ ಥರಪ್ಪ ಅಂತಂದರೆ, ಇವ್ರು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಇವ್ರು ಮಾಡ್ತಕ್ಕಂಥ ಹೂಡಿಕೆಗಳಾಗ್ಬೋದು, ಜೊತೆಗೆ ಇವರು ಸ್ನೇಹಿತರಲ್ಲಿ, ಸಂಬಂಧಿಕರಲ್ಲಿ, ಬಂಧು ಬಳಗದಲ್ಲಿ ಇವರ ಅಮೌಂಟನ್ನು ಕೊಟ್ಟಿದ್ರೆ ಅದು ಯಾವುದು ಕೂಡ ಈ ತಿಂಗಳು ಬರ್ತಕ್ಕಂಥ ಸಂಭವ ವಿಚಾರದಲ್ಲಿ ಇರೋದಿಲ್ಲ. ಮತ್ತು ಇವ್ರ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಹಣದ ರೂಪದಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಆರ್ಥಿಕ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡುವಂಥ ವಿಚಾರ ನಿಮ್ಮ ಮನಸ್ಸಲ್ಲಿದ್ದರೆ ಈ ತಿಂಗಳು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಲಾಸ್ ಅಂತಕ್ಕಂಥ ವಿಚಾರವನ್ನು ಈ ತಿಂಗಳು ನೀವು ಕಾಣ್ತೀರ ಅಂತಲೇ ಹೇಳ್ಬೋದಾಗುತ್ತೆ. ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಯಾವುದೇ ಒಂದು ಬೇರೆ ವ್ಯಕ್ತಿಗಳ ಸಾಲದ ರೂಪದಲ್ಲಿ ಹಣ ಕೊಡೋದಾಗ್ಬೋದು, ಈ ತಿಂಗಳು ಮಾಡ್ಲಿಕ್ಕೆ ಹೋಗಬೇಡಿ. ಎರಡನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ವೃತ್ತಿ ಬಗ್ಗೆ ನೋಡೋದಾದರೆ, ವೃತ್ತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇದ್ರೂ ಕೂಡ ಆ ಕೆಲಸವನ್ನು ಮಾಡ್ತಾ ಇರ್ತೀರ. ಜೊತೆಗೆ ಯಾರೋ ಸ್ನೇಹಿತರಿದ್ದಾರೆ, ಸಂಬಂಧಿಕರಿದ್ದಾರೆ, ಯಾರೋ ನಮ್ಗೆ ವ್ಯಕ್ತಿಗಳಿದ್ದಾರೆ ಅಲ್ಲಿ, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲ ನನಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅನ್ನೋ ಒಂದು ವ್ಯಕ್ತಿಗಳಿದ್ದರೆ ಈ ತಿಂಗಳು ನೀವು ಬೇರೆ ಕಡೆ ನಿಮ್ಮ ಒಂದು ಕೆಲಸವನ್ನು ಬದಲಾವಣೆ ಮಾಡ್ಕೋಬೇಕು ಅಥವಾ ವಿಚಾರ ಮಾಡಬೇಕು ಅನ್ನೋ ಥರ ಮನಸ್ಸಲ್ಲಿದ್ದರೆ ಈ ತಿಂಗಳು ನೀವು ಪ್ರಯತ್ನ ಮಾಡ್ಬೋದಾಗುತ್ತೆ. ನಿಮ್ಮ ಪ್ರಯತ್ನದಲ್ಲಿ ಈ ತಿಂಗಳು ನಿಮ್ಮ ಸಕ್ಸಸ್ ಅಂತಕ್ಕಂಥ ವ್ಯವಸ್ಥೆಗಳು ಸಿಗುತ್ತೆ. ಎರಡನೇದಾಗಿ ವ್ಯವಹಾರದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಏನು ಒಂದು ವ್ಯವಹಾರನ ಮಾಡ್ತಿರ್ತೀರ ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತಿರ್ತೀರ, ಅದರಲ್ಲೇ ಸ್ಟಿಕ್ ಆನ್ ಆಗಿ ನೀವು ಮುಂದುವರಿಬೇಕಾಗುತ್ತೆ. ಅಥವಾ ಯಾರಾದ್ರೂ ಮಾತು ಕೇಳಿಕೊಂಡು ನೀವು ಬೇರೆ ಬೇರೆ ಬಿಸ್ನೆಸ್ ಕೈ ಹಾಕೋದಾಗ್ಬೋದು, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಬೋದು, ಅಥವಾ ಅನ್ಯ ವ್ಯಕ್ತಿಗಳ ಕೆಲಸಕ್ಕೆ ನೀವು ಕೈ ಹಾಕುವಂಥ ವಿಚಾರಗಳು ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ಈ ತಿಂಗಳು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದರಿಂದ ಲಾಸ್ ಅನ್ನೋದನ್ನು ಕಾಣ್ಬೋದಾಗುತ್ತೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸಿಂದ ವಿಚಾರದಿಂದ ನಿಮ್ಮ ಸಂಪೂರ್ಣ ಕುಟುಂಬವನ್ನು ನೀವು ನಡ್ಸ್ಕೊಂಡು ಹೋಗ್ತಿರ್ತೀರ. ನೀವು ತಗೊಳ್ಳೋ ಒಂದು ಸಣ್ಣ ನಿರ್ಧಾರದಿಂದ, ಒಂದು ಸಣ್ಣ ತಪ್ಪು ನಿರ್ಧಾರದಿಂದ ನಿಮ್ಮ ಜೀವನವೇ ಸಂಪೂರ್ಣ ನಾಶವಾಗುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ವ್ಯವಹಾರದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಏನು ಕೆಲಸ ಮಾಡ್ತಿರೋ, ಏನು ವ್ಯವಹಾರ ಮಾಡ್ಕೊಂಡ್ಬರ್ತಿರೋ, ಯಾವುದ್ರ ಬಗ್ಗೆ ನಿಮಗೆ ನಾಲೆಜ್ ಇದೆಯೋ ಅದರಲ್ಲೇ ನೀವು ಮುಂದುವರಿಬೇಕಾಗುತ್ತೆ. ನಂತರ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ಒಂದು ಪ್ರೀತಿತಂಥ ವ್ಯಕ್ತಿಗಳ ಜೊತೆಗೆ ಔಟಿಂಗ್ ಹೋಗ್ಬೋದಾಗೋದು, ಪ್ರವಾಸಕ್ಕೆ ಹೋಗೋದಾಗ್ಬೋದು, ಈ ಒಂದು ವಿಚಾರ ಈ ತಿಂಗಳಲ್ಲಿ ನಿಮಗೆ ಸಂಭವ ಇದೆ. ಹಾಗಾಗಿ ಹೆಚ್ಚಾಗಿ ಅವ್ರ ಜೊತೆ ಕಾಲ ಕಳೆಯುವ ಸಂದರ್ಭ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ, ಸಣ್ಣ ಪುಟ್ಟ ಡೌಟ್ಗಳಿದ್ರು ಕೂಡ ಕೇಳಿ ಈ ತಿಂಗಳು ನೀವು ಕ್ಲಿಯರ್ ಮಾಡಿಕೊಂಡು ಇಬ್ಬರ ನಡುವೆ ಇರ್ತಕ್ಕಂಥ ಸಣ್ಣ ಪುಟ್ಟ ಕ್ಷುಲ್ಲಕ ವ್ಯವಸ್ಥೆಗಳನ್ನು ದೂರ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮಿಬ್ಬರ ನಡುವೆ ಪ್ರೀತಿ, ಪ್ರೇಮ, ಸಾಂಗತ್ಯ ವ್ಯವಸ್ಥೆಗೆ ಈ ತಿಂಗಳು ಭಾಳ ಉತ್ತಮವಾದಂಥ ಸಮಯ ಅಂತ ಹೇಳ್ಬೋದು. ಇಬ್ಬರ ನಡುವೆ ಇರ್ತಕ್ಕಂತಹ ನಂಬಿಕೆ ಆಗ್ಬೋದು, ಸದೃಢತೆ ಈ ತಿಂಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ನಂತರ ಕುಟುಂಬದ ವಿಚಾರ ಬಂತಂದರೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತುಗಳಿಂದ, ಸಣ್ಣ ಪುಟ್ಟ ವಿಚಾರದಿಂದ ಸ್ವಲ್ಪ ಕೋಪಕ್ಕೊಳಗಾಗೋದಾಗ್ಬೋದು, ಕುಟುಂಬದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಂದ ಸ್ವಲ್ಪ ನಿಮ್ಮ ಒಂದು ಮನಸ್ಸಿಗೆ ನೋವಾಗುವಂತಹ ಮಾತುಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು ಇವತ್ತು ತಿಂಗಳು ಆಗುವಂಥ ವಿಚಾರ ಇದೆ. ಸಾಧ್ಯವಾದಷ್ಟು ಯಾವುದೇ ವ್ಯಕ್ತಿಗಳ ಮಾತಿಗೆ ಕಿವಿ ಕೊಡದೆ ನೀವು ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ಕುಟುಂಬ ಅಂತ ನೀವಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಮೂರನೇ ವ್ಯಕ್ತಿಗಳು ನಿಮ್ಮ ಜೀವನವನ್ನು ಹಾಳು ಮಾಡಲಿಕ್ಕೆ ತುಂಬ ನೋಡ್ತಕ್ಕಂಥ ವ್ಯವಸ್ಥೆ ನಿಮ್ಮ ರಾಶಿಯವರಿಗೆ ಸಾಕಷ್ಟು ಕಾಡ್ತಾ ಇದೆ. ಹಾಗಾಗಿ ಹೆಚ್ಚಾಗಿ ಗಮನವನ್ನು ಆ ಕಡೆ ಕೊಡದೆ ನೀವು ನಿಮ್ಮ ಕೆಲಸ, ನಿಮ್ಮ ವಿಚಾರದಲ್ಲಿ ನೀವು ತೊಡಗೋದು ತುಂಬ ಮುಖ್ಯ ಆಗುತ್ತೆ. ನಂತರ ಆರೋಗ್ಯದ ವಿಚಾರ. ಆರೋಗ್ಯದಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಬಲಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ತಲೆಭಾರ, ತಲೆನೋವು ಆಗ್ಬೋದು. ಬಲಭಾಗದಲ್ಲಿ ಭುಜದ ನೋವು ತುಂಬ ಹೆಚ್ಚಾಗಿ ಕಾಣಿಸೋದು ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಾಗಿ ಗಮನವನ್ನು ಕೊಡಬೇಕಾಗುತ್ತೆ. ಅತಿಯಾದ ಒಂದು ಸುಸ್ತು ಮತ್ತು ತಲೆನೋವುಗಳಿಂದ ನಿಮ್ಮ ಜೀವನದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತೀರ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಮಸ್ಯೆಗಳನ್ನ ಮಾಡ್ಕೋತೀರ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಮುಖ್ಯ ಆಗುತ್ತೆ. ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಪರಿಹಾರ ಮಾರ್ಗಗಳೇನಪ್ಪ ಅಂತಂದರೆ, ಪ್ರತಿ ಶನಿವಾರ ಈ ತಿಂಗಳು ಪೂರ್ತಿ ಪ್ರತಿ ಶನಿವಾರ 4 ಶನಿವಾರ ಬರ್ತದೆ. 4 ಶನಿವಾರ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳು ಬತ್ತಿಯನ್ನು ಸಮರ್ಪಣೆ ಮಾಡಿ, ಅಥವಾ ನಿಮಗೆ ಕೈಯಲ್ಲಿ ಶಕ್ತಿ ಇದ್ದರೆ ವೀಳ್ಯದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ನೀವು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಕಾಣುತ್ತೆ ಅಂತ ಹೇಳ್ಬೋದು. ಮತ್ತು ಆರೋಗ್ಯ ಸಮಸ್ಯೆ ಮತ್ತು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ವೃದ್ಧಿಗೋಸ್ಕರ ಏನು ಮಾಡಬೇಕಂತಂದರೆ, ಸಾಧ್ಯವಾದಷ್ಟು ಬಡವರಿಗೆ ದಾನವನ್ನು ಕೊಡೋದ್ರ ಮೂಲಕ, ಜೊತೆಗೆ
ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಮತ್ತು ಪೆನ್ಗಳನ್ನು ಕೊಡಿಸೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ನೆಗೆಟಿವಿಟಿಗಳಿಗೆ ಒಂದು ಉತ್ತಮ ಅಂತ್ಯ ಅಂತಲೇ ಹೇಳ್ಬೋದಾಗುತ್ತೆ. ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಬಣ್ಣ ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಅದೃಷ್ಟ ಸಂಖ್ಯೆ 7 ನಂಬರ್ ಆಗಿರುತ್ತೆ. ಈ ರಾಶಿಯವರು 7ನೇ ನಂಬರಲ್ಲಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದನ್ನು ಸಕ್ಸಸ್ಸನ್ನು ಪಡಿತಾರೆ. ಇವ್ರ ಜೀವನದಲ್ಲಿ 7ನೇ ನಂಬರ್ ಅಂತಕ್ಕಂಥದ್ದು ಇವ್ರ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಸಕ್ಸಸ್ಸನ್ನು ತಂದುಕೊಡೋದು ವಿಚಾರ ಆಗಿರುತ್ತೆ. ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಇವ್ರ ಜೀವನದಲ್ಲಿ ಇವರು ಯಾವುದೇ ವಿಚಾರ ಮಾಡೋದು ಕಪ್ಪನ್ನು ತುಂಬ ಇಷ್ಟಪಡ್ತಾರೆ. ಕಪ್ಪು ಬಣ್ಣದಲ್ಲಿ ಇರತಕ್ಕಂತಹ ಒಂದು ಕ್ಷಾಮ್ಯತೆಯನ್ನು, ಒಂದು ತಾಳ್ಮೆಯನ್ನು ಇವರು ಹೆಚ್ಚಾಗಿ ಪ್ರೀತಿಸೋದ್ರಿಂದ ಎಲ್ಲೇ ಹೋದರೂ ಕೂಡ ಹಾಕೋ ಬಟ್ಟೆಯಿಂದ ಹಿಡಿದು ಬಳಸೋ ವಾಹನದಿಂದ ಹಿಡಿದು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಕಪ್ಪು ಬಣ್ಣವನ್ನು ತುಂಬ ಅತಿಯಾಗಿ ನಂಬ್ತಾರೆ ಮತ್ತು ಅತಿಯಾಗಿ ಇಷ್ಟಪಡ್ತಾರೆ. ಈ ಬಣ್ಣದಿಂದ ಇವ್ರ ಜೀವನದಲ್ಲಿ ಒಂದು ಉತ್ತಮ ಒಂದು ಬದಲಾವಣೆ ಕೂಡ ಇವರು ಕಾಣ್ಬೋದಾಗುತ್ತೆ. ಮಿಥುನ ರಾಶಿಯವರಿಗೆ ಈ ತಿಂಗಳು ಹೇಳ್ತಕ್ಕಂತಹ ಉತ್ತಮ ಫಲಿತಾಂಶ ಇಲ್ಲದೇ ಇದ್ದರೂ ಕೂಡ ಪೂರ್ಣವಾದ ಲಾಸಸ್ ಕೂಡ ಇಲ್ಲ. ಜೊತೆಗೆ ಇವರ ಒಂದು ಸಣ್ಣ ಪುಟ್ಟ ಮಿಥುನ ರಾಶಿಯವರು ಈ ತಿಂಗಳು ಹೇಳ್ಕೊಳ್ಳುವಂಥ ಉತ್ತಮ ಫಲಿತಾಂಶ ಇಲ್ಲದೇ ಇದ್ದರೂ ಕೂಡ ಹೇಳ್ತಕ್ಕಂತಹ ಲಾಭ ಕೂಡ ಇಲ್ಲ, ಹಾಗಾಗಿ ಹೇಳ್ತಕ್ಕಂತಹ ನಷ್ಟ ಕೂಡ ಇಲ್ಲ. ಹಾಗಾಗಿ ಇವರು ತಗೊಳ್ಳುವಂಥ ಸಣ್ಣ ಪುಟ್ಟ ನಿರ್ಧಾರಗಳಿಂದ ಇವ್ರ ಜೀವನ ಬ್ಯಾಲೆನ್ಸ್ ಆಗಿ ನಡೆಯುತ್ತೆ ಅಂತ ಹೇಳ್ಬೋದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮಿಥುನ ರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.